ಇಂತ ಹೊಡಿತಾ ಇದ್ದಾರೆ. ಅರೆ ಕ್ಯಾ ಹೇ ಶಾಂತಂದು ಅಕ್ಕ ಈ ಗಲಾಟದು ಕ್ಯಾರೆಕ್ಟರ್ ಬ್ರೇಕ್ ಆಯ್ತು. ನನಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ ಬಿಗ್ ಬಾಸ್. ಇಂತ ಕಿತ್ತೋದ್ ನನ್ ಮಕ್ಳ ಹತ್ರ ಎಲ್ಲ ನನ್ ಚಪ್ಲಿನ ನೋಡ್ಸ್ಕೊಂಡಿರ್ಬೇಕಾ ಬ್ರೋ? ಯವ್ವ ನೀ ಇಟ್ಟಕ್ಕ ಹಿಂಗಂತಿ ಯವ್ವ ಹೊತ್ತೊಂಟದ. ಬೆಳಗ್ಗೆ ಆದ್ರೂ ಅದ, ರಾತ್ರಿ ಆದ್ರೂ ಅದ, ಮಧ್ಯಾಹ್ನ ಆದ್ರೂ ಅದ, ಉಣ್ಣಾಕತ್ರು ಅದ, ತಿನ್ನಾಕತ್ರು ಅದ, ಕುಂತ್ರು ಅದ, ನಿಂತ್ರು ಅದ, ಮಕ್ಕೊಂಡಾಗು ಈಕಿದ್ ಕೇಳ್ತಾನೆ ಇರ್ತೈತೆವ. ನನ್ನ ಮಗ್ಗರ ಕಿವ್ಯಾಗ ಅತ್ತಿ ಇಟ್ಕೊಂಡಿದ್ರು ರಗತ್ ಬರೋದೊಂದು ಉಳ್ದತ್ ನೋಡು. ಅದ್ ಏನ್ ನೋಡ್ತಾವ ಸುಡಗಾಡತ್ತಾಗ ಏನ್ ಹೊಡೆದಾಡ್ತಾವ ಏನ್ ತಾನ ಒಂದ್ ಈಟ್ರ ಸಮಾಧಾನ ಮಾತಾಡೋದು. ಯವ್ವ ಸಂಗೀತ ಸಣ್ಣ ಹಚ್ಕೊಟ್ಟು ಆಕಿನ ಸುಮ್ ಕುಂತ್ ಬಿಡ್ತಾಳ. ಏನವ ಯವ್ವ ಅತ್ತಾಗ ಯಾರ ತಪ್ಪಂತೇಳಿ ಹೇಳಾಕ ಬರುದಿಲ್ಲ ಇದ್ರೊಳಗ. ನನ್ನಿ ಹೊಡೆದಾಡ್ತಿರ್ತಾವ. ಎಂತ ಚಂದ ನಿನ್ನೆ ಆ ಪಾಪವ ಯವ್ವ ಪಾಪ ಆ ದಸರಾ ಆನಿ 8 ಸಲ ಅಂಬಾರಿ ಹೊತ್ತಿತ್ತವ ಪಾಪವಾ. ಅಂತ ಬೇಜಾರಾಕಿದ್ ನೆನೆಸ್ಕೊಂಡ್ರ ಅರ್ಜುನ ನೋಡುವ ಅನಾವಶ್ಯಕವಾಗಿ ಇದ್ರಾಗ ಯಾರು ನಿರ್ಲಕ್ಷ್ಯ ಐತಿ, ಯಾರ ಕಡೆಯಿಂದ ತಪ್ಪಾತು ಏನಾತನದ ಲೆಕ್ಕ ಇರಲಿಲ್ಲ. ಅನಾವಶ್ಯಕವಾಗಿ ಒಂದು ತುಂಬ ಜೀವ ಹೋಗಿಬಿಡ್ತು ನೋಡುವ. ಅರೆ ಹೌದು ಶಾಂತಂದು ಅಕ್ಕ ಪಾಪ ಆನೆದು ಅರೆ ಅವ್ರದುಗೆ ಹಿಂಗೆ ಆಗ್ಬಾರ್ದಾಗಿತ್ತು. 8 ಸಲ ದಸರಾದು ಅಂಬಾರಿಗೆ ಹೊತ್ಕೊಂಡಿದ್ದಾರೆ. ಅರೆ ದೇವಿದು ಆಶೀರ್ವಾದಾಗೆ ಇತ್ತು ಪಾಪ, ಹಿಂಗೆ ಯಾಕೆ ಆಯ್ತು ಅಂತ. ಹ್ಞೂ ಅದ್ರದ್ದೇನು ಕರ್ಮಿತ್ತ ಏನ ಪಾಪ, ಹಿಂಗ ಆಗ್ಬಾರ್ದಾಗಿತ್ತವ ಯವ್ವ. ನೆನ್ಸ್ಕೊಂಡ್ರಿ ಅಂತ ಬೇಸರ ಕತೆ. ಅಯ್ಯೋ ಪಾಪ ಅಲ್ಲ ಶಾಂತಂದು ಅಕ್ಕ. ಹ್ಞೂ ಯವ್ವ ಅದಂತ ಏನ ಕತ್ತರಿಸ್ಯಾರ ಅಂತನೂ ಸುದ್ದಿ ಬಂತು. ಪೂರ ನನಗೂ ಮಾಹಿತಿ ಗೊತ್ತಿಲ್ಲವ ಯವ್ವ. ಅದನ್ನ ಯಾಕೆ ಕತ್ತರಿಸ್ಬೇಕು ನೋಡು ಪಾಪ. ಮೈ ಅಣ್ಣ ಉಣ್ಣಿ ಮಾಡಿ ಇದು ಮಾಡೋದಕ್ಕಿಂತ ಮನುಷ್ಯ ಏನ ಪುಣ್ಯದ ಒಂದು ಇದು ಅದ. 8 ಸಲ ಅಂಬಾರಿ ಹೊತ್ತಿತ್ತು ಅದನ್ನ ಅಷ್ಟು ತಾಬಿಡ್ತು ಬಿಡುನು ಮಣ್ಣು ಮಾಡಿದ್ರು. ಅದ ನಿಂತ ಜಗದಾಗ ಏನ ಒಟ್ಟ ಯಾರ್ದು ಏನೈತಿ ಅಂತ ಹೆಂಗೆ ಹೇಳಕತ್ತಿವ. ಹ್ಞೂ ಶಾಂತಕ್ಕ ಅಂತಾರ ನಮ್ಮ ಮನ್ಯಾಗ ಟಿವಿ ಡಿಸ್ಕ್ ಹೋಗಿ ನೋಡಕ್ಕಾಗಿಲ್ಲ. ಒಟ್ಟು ಶಾಂತಕ್ಕ ಹಚ್ಚಣ್ಣ ನಿನ್ ಸೊಸಿಗೆ ಅಲ್ಲೇ ಹೋಗಿ ನೋಡುನಂತ. ನೀ ನೋಡಿಲ್ಲನ? ನಾ ಜಗ್ ನೋಡಕತ್ತೇನವ ಟಿವಿಯಾಗ. ಯಾವ ಟಿವಿ ನ್ಯೂಸ್ ಹಚ್ಚಿದ್ರು ಅದ ಫೋನ್ ನೆಕ್ಸ್ಟಿಗೆ ಅದ ಇತ್ತು. ಒಟ್ಟು ಹೆಂಗ ಆ ಅರ್ಜುನನ ಆತ್ಮಕ ಹಾನಿಗೆ ಒಂದು ಶಾಂತಿ ಸಿಗ್ಲಿವ ಮುಂದಿನ ಜನ್ಮ ಅಂತಿದ್ರ ಏನು ಆ ತಾಯಿ ಚಾಮುಂಡೇಶ್ವರಿ ಒಂದು ಒಳ್ಳೆ ಜನ್ಮ ಹಾಕ್ಬೇಕವ. ಏ ಕರಿಮಾರಿ ಈರಿ ಏನ್ ರೀತಿರ ಏ ಅಡ್ರಕ್ಕಂತ ಕಡ್ಯಾಕ ಬರ್ತೀಯಲ್ಲ ಕರಿಮಾರಿ ಈರಿ ಆಡ್ಬಿಟ್ಟಿ ದೌಡ್ ನ್ಯೂಸ್ ಹಚ್ಚು. ಆ ಅರ್ಜುನನ ಪಾಪ ಮಣ್ಣು ಮಾಡೋದು ನೋಡು ನೋಟು. ಇವ ಪಾಪ ಇಂಥದೊಂದು ಆಗ್ಬಾರ್ದಾಗಿತ್ತು. ಎಂತ ನಷ್ಟ ನೋಡು ನಮ್ಮ ದೇಶಕ್ಕೆ ಒಂದ್ ರೀತಿ ಹಚ್ಚ ಇವ ಒಟ್ಟು ನೋಡು ಹಚ್ಚ ಪಾಪ. ಮನಸ್ಸು ಎಂತ ಬೇಜಾರಾಗತೈತಿ. ಇಷ್ಟ ಅಳಾಕತ್ತಾರ ಅವ್ರೆಲ್ಲಾರು. ಮತ್ತ ಅವ್ರಿಗೆ ಎಷ್ಟು ನೋವಾಗಿರ್ತೈತಿ ಹೇಳ ಮನ್ಸಿಗೆ ಹಚ್ಕೊಂಡಿರ್ತಾರಷ್ಟು. ಅಯ್ಯಯ್ಯ ಅತ್ತಿಯರ ಈಗೆಲ್ಲ ರಾಮಾಯಣ ಮಹಾಭಾರತ ಹತ್ತೈತಿ ನೀವು ನೋಡಾಕ ಮಣ್ಣು ಮಾಡುದು. ಅಯ್ಯಯ್ಯ ಯಾರಂದ್ರ ನಿಮಗ ನ್ಯೂಸ್ ಚಾನೆಲ್ನಾಗ ಅರ್ಜುನನ ಮಣ್ಣು ಮಾಡೋದು ತೋರ್ಸಾಕತ್ತಾರ ಅಂತೇಳಿ. ನಿನ್ನ ಮಸಡ್ಯಾಗ ನಮ್ಮ ಅದ್ದರಿಲಿ ರಾಮಾಯಣ ಮಹಾಭಾರತ ಅಲ್ಲ ನಿನ್ನ ಪಿಲೆ ಗಂಟೆ ಹೇಳಿ ಇದು ಹಚ್ಚ. ಆನಿ ಮೊನ್ನೆ ದಸರಾದಾಗ 8 ಸಲ ಅಂಬಾರಿ ಹೊತ್ತಿದ್ದು ಪಾಪ ಅದು ಗುಂಡು ಹೊಡೆದು ಏನೋ ಇದಾಗೈತಂತವ, ಮರಣ ಹೊಂದೈತಂತ. ಅದನ್ನ ತೋರ್ಸಾಕತ್ತಾರ ಮಣ್ಣು ಮಾಡುದು. ಆ ಮಾವುತರು ಸಾಕಿರ್ತಾರಲ್ಲ ಜೀವಕ್ಕೆ ಜೀವ ಕೊಟ್ಟು ಎಷ್ಟು ಪ್ರೀತಿಯಿಂದ ಸಾಕಿರ್ತಾರ. ಮತ್ತ ಅವ್ರಿಗೆ ಎಷ್ಟು ಕಷ್ಟ ಆಗಿರಕ್ಕಿಲ್ಲ, ದುಃಖ ಶಾಳಾಕತ್ತಾವಂತ. ಏನು ನಾನು ಒಂದು ಈಟ್ ನೋಡಿದ್ನಿ, ಪೂರಾ ನೋಡಾಕ ಬಿಡ್ಲಿಲ್ಲ. ಆ ಹೊಲಸು ಬಿಗ್ ಬಾಸ್ ಹಚ್ಕೊಂಡು ಕುಂತ ಬಿಟ್ಟಿರ್ತಿಲ್ಲ ಅವು ಒಂದೈತಿ ಹಂದಿ ನಾಯಿ ಕಚ್ಚಾಡ್ದಂಗೆ ಕಚ್ಚಾಡ್ತಿರ್ತಾವ ಮಾರಿ ಮಣ್ಣಾಲಿ. ಒಂದ್ರ ಭಯನ್ ಮಾತು ಒಂದು ಕಸ್ಕೊಂತಿರ್ತಾವು. ಹತ್ತು ಒಟ್ಟ ನೋಡುನು ಅವು ಅದ ಹೌದ್ರಿ ಎತ್ತಿಯರ ಪಾಪ ಹಿಂಗ ಆಗಬಾರ್ದಾಗಿತ್ತು. ಆದ್ರೂ ಇರ್ಲಿ ರೀ ಎತ್ತಿಯರ ನಾನು ಆಚೆ ಕೊಡ್ತೇನಂತ. ಇಲ್ಲಿ ಬಿಗ್ ಬಾಸ್ ನೋಡ್ರಿ ಎತ್ತಿಯರ ನಿನ್ ರಾತ್ರಿ ಕರೆಂಟ್ ಹೋಗಿ ನೋಡಾಕ ಆಗ್ಲಿಲ್ಲ ಮಾರಿ ಮಣ್ಣಾಲಿ. ಆ ಕರೆಂಟ್ ನೀವು ದೇಸರ್ ಬಾಡೆ 70 ಸಿಟಿವಲ್ಲ ಆತಾಗ ಇನ್ನೊಬ್ಬವರ ಬರ್ತಾನ ಕೆಲ್ಸಕ್ಕತ್ತಾಗ. ಅಲ್ರಿ ಎತ್ತಿಯರ ರಾತ್ರಿ ಕರೆಂಟ್ ತೆಗೆದ್ಬಿಟ್ಟ ನಾನು ನೋಡಾಕ ಆಗ್ಲಿಲ್ಲ. ಈಗ ನೋಡಾಕತ್ತೇನಲ್ರಿ ಎತ್ತಿಯರ ರಿಪೀಟ್ ಟೆಲಿಕಾಸ್ಟ್ ಮಚ್ಚಿ ಮಿಚ್ಚಿ ಹೊಡೆದಾಡಕತ್ತಾರ ರೀ ಎತ್ತಿಯರ. ಚಪ್ಪಲ್ಲೇ ಆ ಕಾರ್ತಿಕ್ ಅದನಲ್ರಿ ಎತ್ತಿಯರ ಆ ವಿನಯ್ ಈಗ ಚಪ್ಪಲ್ ತೊಗೊಂಡು ಹೊಡೆದ್ಬಿಟ್ಟಾನ. ತಗೋ ನೀನ ನಾ ಚಪ್ಪಲ್ ತೊಗೊಂಡು ಹೊಡ್ಸ್ಕೊಂಡು ಹೆಂಗಿರುದ್ರಿ? ನನಗಾಗುದಿಲ್ಲ, ನನಗೇನು ಮರ್ಯಾದಿಲ್ಲ, ನನಗೆ ಕಿಮ್ಮತ್ತಿಲ್ಲ. ನೀ ಏಟ್ಗು ಇದಕ್ಕೆ ಬಾಳ್ತೀನಿ ಅಂತೇವ್ ಹೊಯ್ಕೊಳಕತ್ತಿಬಿಟ್ಟ ನೀವ. ಇದೇನ್ರ ಹೊರಗಾಗಿತ್ತಂದ್ರೆ ರೇತಿಯರ ಮಾರಿ ಗುದ್ದಾಟ 2ರಾಗ ಒಂದು ಹೆಣನ ಬೀಳ್ತಿತ್ತು. ಈಗ ಜಲ್ದಿ ನಾ ಹೇಳ್ದಂಗ ಅರ್ಜುನನ ಮಣ್ಣು ಮಾಡು ಆ ನ್ಯೂಸ್ ಚಾನಲ್ ಹಚ್ತೀವೋ ಏನ್ ಚಪ್ಪಲ್ ನೀನ್ ಹೊಡೆದ್ ನೀನ್ ಹೆಣನ ಹಾಕ್ಯಾಡುಲಿ. ವಾ ಸೊಸಿ ಅಂದ್ರಿ ಮನಿ ಒಳಗ ಕಾಲನ್ ಕಸ ಕಿಮ್ಮತ್ತಂದ್ರ ಇಲ್ಲ. ಅಯ್ಯ ಹಡಿಬಿಟ್ಟಿ ಆ ಬಿಗ್ ಬಾಸ್ ನೋಡ್ತಿಯಲ್ಲ 3 ತಿಂಗಳ ಅವ್ರ ಆ ಮನ್ಯಾಗ ಇರುದು ಕಿರ್ಬರ್ ಹತ್ಕೊಂಡು ಜಗಳ ಮಾಡ್ಕೊಂತ ಗುದ್ದಾಡ್ಕೊಂತ ಕಡದಾಡಿದ ಕಾಮಿಗತೆ. ಇಲ್ಲಿ ನಂದು ಹೇಳ ನಂದು ನಿಂದು 365 ದಿನ ವರ್ಷ ಪೂರ್ತಿ ಇರತೈತೆ ಅಲ್ಲ ಬಿಗ್ ಬಾಸು. ಕಿರ್ಕಿರ್ ಹೊಡೆದಾಟ. ಇಲ್ಲಿ ಯಾರು ನೋಡ್ತಾರ? ಇಲ್ಲಿ ಯಾರು ಕಪ್ಪು ಕೊಡ್ತಾರ ನಮಗ ಯಾರು ಕೇಳೋರ? ಹೋಗ ಏ ಹಡಿಬಿಟ್ಟಿ ಹಚ್ಚೋಗ ನ್ಯೂಸ್ ಚಾನಲ್ ಹಚ್ಚೋಗ. ಇಲ್ಲ ಟಿವಿನ ಹೊಡೆದೋಗಿದ್ದೀನಿ ಮತ್ತೆ ಅದನ್ನ ತಲೆ ಕಾಡ್ತಂದ್ರ ಸಾಕಾಗಿತ್ತು ನೋಡ್ರಿ ಅಂತೀರ. ಒಂದಿಟ್ಟು ಏನಾರು ನೋಡಕ್ ಬಿಡಲ್ಲ. ಆದ್ರೆ ಒಂದ ಸಮನ ಮರಳಿ ಬಾರೆ ದೂರಿಗೆ ಅಂತೇಳಿ ಹಾಡು ಕೇಳತ್ಲಿ ತಲೆ ಕೆಡಾಕತ್ತೈತಿ. ಒಂಥರ ಬೇಜಾರಾಗಕತ್ತೈತಿ ಗೊತ್ತನ್ರಿ. ಆ ದುಃಖ ಮರ್ಯಾಕ್ ನೋಡಾಕತ್ತೇನೆ ನಾ ಬಿಗ್ ಬಾಸ್. ಹೌದು ಆ ವಿನಯ ಕಾರ್ತಿಕ ಸಂಗೀತ ನಿಂಗೆ ಸಮಾಧಾನ ಮಾಡ್ತಾರ ನೋಡದ್ರಾಗ. ಮರಳಿ ಬಾರೆ ದೂರಿಗೆ ಯಾರ್ಯಾರ ಪಯಣ ನಿಂದು ನಿಮ್ಮ ಅವಂದ ಈಗ ಸದ್ಯ ಯಾಕೆ ಹೇಳ್ತೀರ? ನಮ್ಮವ್ ಏನ್ ಮಾಡಾಳ ನಾ ಏನ್ ಮಾಡೀನಿ? ನೀನಂದೆಲ್ಲೆ ಮರಳಿ ಬಾರೆ ದೂರಿಗೆ ಯಾರ್ಯಾರ ಪಯಣ ಅಂತೇಳಿ ಅದಕ್ಕೆ ನಿಂದು ನಿಮ್ಮ ಅವಂದ ಅಂದೆ. ಯಾಕ ನಿಮ್ದಾದ್ರೆ ಹೆಂಗಿರ್ತತಿ? ಯಾಕ ನಿಮ್ಮಿಬ್ಬರದಾದ್ರೆ
ಬರ್ತತಿ. ಹೋಗ್ ಹಚ್ಚೋಗ್ ಟಿವಿ ಹಚ್ಚೋಗ್, ಮಾಡು ಕೆಲಸ ಮಾಡೋಗ್. ಹಿತ್ಲಾಗ ಮನಾರ್ ಬಾಂಡೆ ಬಿದ್ದವು, ಅರಿ ಬಿದ್ದವು, ಎಲ್ಲ ಬಿಟ್ಟಾಳ. ಬಿಗ್ ಬಾಸ್ ನೋಡಕತ್ತಾಳ ಇಲ್ಲಿಕಿ, ಬಿಗ್ ಬಾಸ್ ಮಾರೀಕಿ. ಅತ್ಯಾರ ಕರೆಂಟ್ ಹೋತ. ಅವನು ಹಲಕಟ್ ಬಾಡೆ ಅಂತವನ ಕುಡಿಯಾನ. ಈಕಿ ಕಡದಾಡಿದ ಒಂದಳತಿ ಕಿರ್ಬರ್ ಹಚ್ಚಿರ್ತಾವ, ಅದನ್ನ ನೋಡ್ತಿರ್ತಾಳ. ಅದ ಅವಾಗ ಕರೆಂಟ್ ಸಿಗಂಗಿಲ್ಲ, ಮಣ್ಣಾಗಿಟ್ಟು ಮರು ಮಾಡ್ಲಿ ಅವನ್ನ. ಈ ಒಳೆ ನಾ ಏನಾರ ನೋಡ್ಬೇಕಂದಾಗ ಕರೆಂಟ್ ತಕೊಂಡು ಬಡ್ಕೊಂಡು ಶಟ್ತಾನ. ಶಾಂತಕ್ಕ ಅಂದಂಗ ಆನಿಗೆ 64 ವಯಸ್ಸನ ಆಗಿತ್ತಂತವ. 60 ವರ್ಷ ಆಗುತ್ತಲೇ ಆನಿಗೆ ವಿಶ್ರಾಂತಿ ಕೊಡ್ಬೇಕು. ಅವನ್ನ ಅಲ್ಲೇ ಸಾಕಿ ಕಟ್ಟಿದಲ್ಲಿ ಏನ್ ಸಾಕ್ತಿರ್ತಾರಲ್ಲ ಅಲ್ಲೇ ಬಿಡ್ತಾರ. ಅವ್ನ ಬತ್ ಬೇಟೆ ಆಡಕ್ ಕರ್ಕೊಂಡು ಕರಿವ್ರ ಅಂತಂದ್ರ ಹೌದಿಲ್ಲ, ಅದು ವಯಸ್ಸಾಗಿರ್ತೈತೆ ಅವಕ್ಕ, ಹಂಗೆಲ್ಲ ಮಾಡ್ಬಾರ್ದು ಅವಕ್ಕ. ಅಯ್ಯೋ ಬಾಳ ಮಂದಿಗದ ಅನ್ಮನ, ಹಿಂಗೆ ಯಾಕೆ ಕರ್ಕೊಂಡು ಹೋದ್ರು? ಅಲ್ಲ ಮತ್ತೆ ಅವರು ಅಷ್ಟು ಆನಿ ಹೊಡೆದಾಡಿಸತ್ವು ಅಂತಾರ ಕೆಲವ್ರು. ಇಲ್ಲ ಇವರ ಕಾಲಿಗೆ ಗುಂಡು ಹೊಡೆದ್ರು, ಪೊಲೀಸರು ಹೊಡೆದ್ರು, ಯಾರು ಹೊಡೆದ್ರು ಯಾರಿಗ ಗೊತ್ತ, ನಮಗೂ ಪೂರ ಮಾಹಿತಿ ಗೊತ್ತಿಲ್ಲ. ಹಿಂಗ್ ಗುಂಡು ಹೊಡೆದ್ರು ಅದಕ್ಕೆ ಸತ್ತ ಆನಿ ಅಂತಾರ ಪಾಪ. ಮತ್ತೀಗ ಆ ಟೈಮ್ನಾಗ ಯಾಕೆ ಇವ್ರು ಅದನ್ನ ತಡಿಲಿಲ್ಲ? ಹಿಂಗ ಆಗ್ಬಾರ್ದು ಅಂತೇಳಿ ಯಾಕೆ ಯಾರು ತಪ್ಪಿಸ್ಲಿಲ್ಲ? ನಾವು ಹಿಂಗೆ ಯೋಚನೆ ಮಾಡ್ಬೋದಲ್ಲ. ಹೌದೌದು ಶಾಂತಕ್ಕ, ಒಟ್ಟ ಮನುಷ್ಯರ ಬೇಜವಾಬ್ದಾರಿಯಿಂದ ನಾವು ಒಂದು ತುಂಬಿದ ಜೀವ, ಅದು 8 ಸಲ ಅಂಬಾರಿ ಹೊತ್ತಂತ ಅರ್ಜುನನಂತ ಆನಿನ ಕಳ್ಕೊಂಡಿದ್ದ ನಮ್ಮ ಬಾಳ ನಷ್ಟ ಅಂತ ಹೇಳ್ಬೋದು ನೋಡಿ ಶಾಂತಕ್ಕ. ಮನುಷ್ಯರ ನಿರ್ಲಕ್ಷ್ಯನ ಕಾರಣ ಇದಕ್ಕೆ. ಹೌದವಾ ಇವ ಪಾಪ. ಅಲ್ಲ ಇವ್ರು ಬರ್ಲಿಲ್ಲಲ್ಲ ರಾಜಕಾರಣಿಗಳು ಯಾರು? ಶಾಂತಕ್ಕ ನಮ್ಗೆ ಯಾಕೆ ಬೇಕವ ದೊಡ್ಡವ್ರ ಸುದ್ದಿ, ಮಾಡಿದಾರ ಪಾಪ ಆಡಿದಾರ ಬಾಯಾಗ ಅಂತೇಳಿ ಅವ್ರ ವಿಚಾರ ನಾವು ಮಾತಾಡೋದು ಬೇಡವ ಇವ, ಎದಕ್ ಬೇಕಾಗೈತಿ? ಅದು ಕರೆ. ಮತ್ತೆ ಸುಮ್ಮನೆ ಅವ್ರಿಗೊಂದು ಮಾತನ್ನೋದು ಬೇಡ, ಸಿಟ್ಟಿಗೆ ಹೇಳೋದು ಬೇಡ, ಸುದ್ದಿನೇ ಬೇಡ. ಯಾವ ಮೈಸೂರು ರಾಜನ್ ಮಗ ಬಂದಿದ್ನಂತ, ಬಂದದು ಎಲ್ಲಿ ಅಂತ್ಯಕ್ರಿಯೆದಾಗ ಬಂದಿಲ್ಲ ಅಂತ. ಯವ್ವ ಸಮಾಧಿಗೆ ಬಂದು ಏನೋ ಒಂದು ಹಾರ ಹಾಕಿ ನಮಸ್ಕಾರ ಮಾಡಿ ಹೋದಂತ. ಅವಾಗ ಬರ್ಬೇಕು ಬೇಡ? ಇವ್ರಿಗೆ ಅಂಬಾರ್ಯಾಗ ದಸರಾ ಹೊರಗೋಕಾರ ಅಷ್ಟೇ ಎಲ್ಲಾರು ನೆನಪಕ್ಕಾರ ಇವ್ರಿಗೆ ಆನಿಗಳು. ಅರ್ಜುನ್ ನೆನಪಕ್ಕನ, ಅವಾಗ ಬೇಕಕ್ಕನ, ಅವ್ರಿಗೆ ಉಳ್ಕಾದ ಹೊತ್ನಾಗ ನೆನಪಾಗೋದಿಲ್ಲ ಇವ್ರಿಗೆ. ಅರೆ ಸಂತಂದು ಅಕ್ಕ, ನಮ್ದು ಏಕ್ ಡೌಟ್ಗೆ ಇದೆ. ಕ್ಯಾ ಏ ತುಮಾರೆ ಡೌಟ್ ಕ್ಯಾ? ಬೋಲ್ ಮಾ ಬೋಲ್. ಅರೆ ಏಕ್ ಡೌಟ್ಗೆ ಏನು ಅಂದ್ರೆ, ಅರೆ ಇವ್ರದಿಗೆ ಯಾಕೆ ಅರ್ಜುನ, ಬಲರಾಮ, ಅಭಿಮನ್ಯು ಅಂತ ಹೆಸರಿಗೆ ಇಡ್ತಾರೆ? ಅರೆ ಬೇರೆ ಯಾವ್ದು ಹೆಸರಿಗೆ ಸಿಗೋದಿಲ್ಲ? ಅವೆಲ್ಲ ಮಹಾಭಾರತದ ಧೀರ್ ಅವ್ರ ಹೆಸರುಗಳು ಅವೆಲ್ಲ. ಅವು ನಿಮ್ಮ ಇವತ್ತು ನಿನಗೆ ಗೊತ್ತಾಗುದಿಲ್ಲವ ಏನ? ಅವೇ ಹೆಸರು ಕರೆಕ್ಟ್, ಅವನ್ನೇ ಇಡ್ತಾರ ಏನ? ಎಲ್ಲ ಮಹಾಭಾರತದಂತ ಪುಣ್ಯಾತ್ಮರ ಹೆಸರುಗಳು ಅವೆಲ್ಲ. ಅರ್ಜುನ, ಅಭಿಮನ್ಯು, ಬಲರಾಮ, ಇನ್ನು ಯಾರ್ಯಾರಿದ್ರು ಅವರೆಲ್ಲ. ಕಾರಣ ಅವ ಏನ್ ತುಸ ದಾನ ಧರ್ಮ ಮಾಡ್ಯಾನ. ನಾವು ಎಂತಾವ ಅಂತಂದ್ರ ಅವನ್ ಎದಿ ಮ್ಯಾಗಿರು ಕವಚ ಕುಂಡಲವನ್ನ ಬಿಚ್ಚಿ ಕೊಟ್ಟಂತ ದಾನವೀರ ಸೂರ ಕರ್ಣ. ಅವಾಗ ಅವನ್ ಕರ್ಣನ ಹೆಸರು ಅದು ಇಟ್ಟಿದ್ದಕ್ಕೆ, ಅದು ಬಂದಿದ್ದು, ಅದು ಇಟ್ಟಿದ್ದು, ಅದು ಸಾರ್ಥಕ ಆಗಿದ್ದ. ಆ ಎದಿ ಮ್ಯಾಗಿರುವಂತ ಕವಚ ಕುಂಡಲ ಕೊಟ್ರೆ ನಾ ಸಾಯ್ತೇನಿ, ನನಗ ರಕ್ಷಣೆ ಇರುದಿಲ್ಲ ಅಂತ ಗೊತ್ತಿದ್ದು ಕೊಟ್ಟ. ನಾವು ಗೊತ್ತೈತೇನೆ ನಿನಗೆ? ಅರೆ ಬಾರಿ ಗಿರೇಟ್ ಯಶ ಅಂತಂದು ಅಕ್ಕ. ಅರೆ ಇತಿಹಾಸಗೆ ಕೆದರ್ತಾ ಹೋಗ್ಬಿಟ್ರೆ ಬಾರಿ ದೊಡ್ಡದು ಇದೆ, ಎಲ್ಲದಕ್ಕೂ ಪುರಾವೆಗಳು ಇದೆ. ಅರೆ ಕೃಷ್ಣಂದು ಇದ್ದದ್ದಕ್ಕೆ ಎಲ್ಲದಕ್ಕೂ ಇದೆ, ರಾಮಂದಕ್ಕೂ ಇದೆ, ತುಂಬಾನು ಇದೆ ಬಿಡಿ ಅಂತಂದು ಅಕ್ಕ. ಹ್ಞೂನವ, ಯಾವ್ದು ಹಿರಿಯರು ಸುಮ್ಮನೆ ಮಾಡಿಲ್ಲ ಅಂದಂಗೆ ಪಾರಕ್ಕ. ನಿನ್ನ ಮಗಳ ಆರಾಮದಾಳವ? ಹ್ಞೂನವ, ನನ್ನ ಮಗಳ ಆರಾಮದಾಳ ನೋಡಿ ಶಾಂತಕ್ಕ, ಸುಳ್ಳು ಯಾಕನ್ಬೇಕು, ಆರಾಮದಾಳವ. ಇದು ಏನದು ಕರ್ಕೊಂಡು ಹೋದಾಗಂತರೂ ನಾನು ಇಂಥ ಕಂಗಾಲಾಗಿದ್ದೆ. ಹುಡುಗಿ ಊಟಕ್ಕೆ ಕೊಟ್ಟಿಲ್ಲ ಇವ 2 ದಿನ ಆದರೂ ಪಾಪ. ಊಟಕ್ಕೆ ಕೊಟ್ಟಿಲ್ಲ, ನೆಟ್ಗೆ ಏನಿಲ್ಲ. ಅವನು ಪಾಪ ಭಾಳ ಇಳ್ದಿದ್ದ ಅವನು ರಾಕೇಶ. ಸುಳ್ಳು ಯಾಕನ್ಬೇಕ, ಹುಡುಗ ಬೆನ್ನ ಹತ್ಕೊಂಡು ಹೋಗ್ಲಿಕ್ಕಂದ್ರೆ ಇದು ಎಲ್ಲಿಗೆ ಹೋಗಿ ಮುಡ್ತಿತ್ತಾನ ಬಿಡ ಶಾಂತಕ್ಕ. ಅದೇನಂತಾರಲ್ಲ, ಬೆಟ್ಟ ಇದು ಕೊಡ್ಲಿಲ್ಲೇ ಹೋಗೋದಕ್ಕೆ ಉಗುರ್ಲೆ ಹೋಗ್ತದು, ಅದ ಚಲೋ. ಆಕಿ ಅವ್ರವು ಬಂದಕ್ಕೆ ಚಿರಾಡಿ ಒಯ್ಕೊಳಕತ್ಲು. ಪುಣ್ಯಕ್ಕೆ ಏನಾರ ಯಾಕೆ ಒಯ್ಕೊಲಿ, ಆಕಿಗೂ ಒಂದು ಕಳ್ಳ ಅಂತ ಇರ್ತತಲ್ಲ. ನಾ ಏನು ಅನ್ನಕ್ಕೆ ಹೋಗ್ಲಿಲ್ಲ ಭಾಳ, ನನ್ನ ಋಣದಾಗ ಇದ್ದಂಗೆ ನೋಡಿ ನೀನಂದ್ಲ. ಆಯ್ತು ತಗೋರ್ವ, ಹಂಗಾಗ್ಲಿ ಅಂದೆ. ಹ್ಞೂ ಅನ್ನೋದು ಪರಕ್ಕ, ಏನಾಗಬೇಕಾಗೈತಿ? ನಮ್ದಾರ ಏನು ಕಳ್ಕೊಳ್ಳೋದೈತಿ, ಹೌದಿಲ್ಲ? ಅಷ್ಟೇ ಅಷ್ಟೇ. ಹಲೋ ಹೇಳ್ಬೇ, ಈಗ ನನ್ನ ಸದ್ಯ ಕೆಲಸ ಐತಿ ಬೇವ. ಈಗ ಅರ್ಬಿ ಹೋಗಿಬೇಕು, ಬಾಂಡೆ ತಿಕ್ಬೇಕು, ಆಮೇಲೆ ಹಚ್ತೀನಿ ತಗೋ ಫೋನು. ತಣ್ಣಗೆ ಮಾತಾಡ. ನಿಂದು ಯಾವಾಗ ಇರಂಗಿಲ್ಲ ಹೇಳ ಕೆಲಸ? 365 ದಿನ 3 ಹೊತ್ತು ಅದೇ ಇರತ್ತೈತೆ ಕೆಲಸ. ನಿಮ್ಮ ಮತ್ತಿದಾಳಲ್ಲ, ಹಂಗ ಕೆಲ್ಸಕ್ಕೆ ಮನಾರ್ ಇಟ್ಟ ಬಿಟ್ಟಿರ್ತಾಳ. ನೀನು ಹೇಳು ನಿನ್ ಗಂಡಗ ಹಂಗ ಕಿವಿ ಚುಚ್ಚು, ಒಬ್ಬಾಕಿ ಬಾಂಡೆ ತಿಕ್ಕಕ್ಕಿನ ಕಸ ಹೊಡೆಕಿಂತ ಅಂಟಸ್ರಿ, ನನಗೆ ಕೆಲಸ ಭಾಳಕತಿ, ಕೆಲಸ ಮಾಡಕ್ಕಾಗಲ್ಲ ಅಂತ ಹೇಳು. ಯವ್ವ ನೀ ಹೇಳಿದೆ ಅಂತೇಳಿ ಹಾಗೆಲ್ಲ ತಂದಿಡಕ್ಕೆ ಆಗೋದಿಲ್ಲ. ನನ್ನ ಗಂಡ ಅದಕ್ಕೆಲ್ಲ ಅವಕಾಶ ಕೊಡೋದಿಲ್ಲವ. ಅಲ್ಲ ನಮ್ದು ನಮ್ಗೆ ವಜ್ಜಾಗೈತಿ, ನೀನು ಹೇಳಿದಂಗೆ ಅದೆಲ್ಲ ಮಾಡಕ್ಕತ್ತನ. ಯವ್ವ ತಗ ಒಂದು ವಾಷಿಂಗ್ ಮಿಷಿನ್, ಫ್ರಿಜ್ ಇಂಥವೆಲ್ಲ ತರಿಸ್ಕೋ. ಟೈಮ್ ಬೇಕಲ್ಲ ಅವಕ್ಕೆಲ್ಲ ತರ್ಸಿಸ್ಕೊಂತ. ನೀ ಸುಮ್ಮನೆ ನೀನೀಗ ಈಗ ಎದಕ್ಕೆ ಹಚ್ಚಿದ್ ಹೇಳು? ನನಗೆ ಅರಿಬಿ ಬಾಂಡೆ ಜಗ್ಗದವು. ಕಳ್ಳ ಕತ್ತರಿಸ್ತೈತಿ ವಯ್ಯವ್ವ. ನೀ ಕೆಲಸ ಮಾಡೋ ಸುದ್ದಿ ಕೇಳಿದ್ರೆ ಹೆಂಗಿದ್ದಿ ನಮ್ಮ ಮನ್ಯಾಗ ರಾಣಿಗತ್ತೆ. ಆ ಬಿಕಾರಿಗಳ ಮನೆಗೆ ಹೋಗಿ ಹೆಂಗಾಗ್ಬಿಟ್ಟಿವ ಇವ. ನಿಮ್ಮ ಮತ್ತೇನು ಮಾಡಕತ್ತೈತಿ ಪಡ್ಪೋಸಿ? ಅದ್ರ ಗಂಟೆ ಹೇಳಿ ಅದನ್ನ ಸಿದಿಗೆ ಕಟ್ಟಿ ಸಿಂಗಾರ ಮಾಡಲಿ, ಅದನ್ನ ಮೆರವಣಿಗೆ ಮ್ಯಾಗ ಬಿದ್ರ ಮೋಟ್ರ್ ಮ್ಯಾಗ ಟೂರ್ ತೊಗೊಂಡು ಹೋಗ್ಲಿ. ಏನು ಮಾಡಕತ್ತದ ಡುಮ್ಮವ್ವ? ಇವ ನಮ್ಮ ಅತ್ತಿಗೆ ಪಾಪ ಹಂಗೆಲ್ಲ ಬೈಬೇಡ, ಹಾಳಾಗಿ ಹೋಗ್ಲಿತ್ತಾಗ. ಎದಕ್ಕೆ ಬೈತಿ? ಅದ್ರ ಮಣ್ಣಾಗಿಟ್ಟು ಮರು ಮಾಡಲಿ, ಏನು ಅನ್ನಕೋಬೇಡ. ಅದ್ರ ಹೊಚ್ಮೂಳಿನ ನಿಮ್ಮ ಅತ್ತಿಗೆ ನಾ ಯಾಕೆ ಅನ್ನಕ್ಕೆ ಹೋಗ್ಲಿ? ಅದ್ರ ಪಿಲೆ ಗಂಟೆ ಹೇಳಿ ಏನು ಅನ್ನೋದಿಲ್ಲ ತಗೋ. ನಿಮ್ಮ ಅತ್ತಿಗೆ ಏನಾರ ಬೈದ್ರೆ ನೀನು ಭಾಳ ಸಿಟ್ಟು ಬಂದ್ಬಿಡ್ತೈತಿ. ಅದೊಂದು ಊರ್ಪಿಸ್ರಿ, ಅದ್ರ ಪರ ವಹಿಸ್ಕೊಂಡ್ ಬಂದ್ಬಿಡ್ತೀನಿ ನೀನು. ಪಾಪ ಮಾರಿ ಮಣ್ಣಲ್ಲಿ ಅದೇನು ಮಾಡೈತೆ ನಮ್ಮ ಅತ್ತಿ? ಅದ್ರ
ಮಾಸಡ ನಮ್ಮ ದರ್ಲಿ ಚಲೋ ಐತಿ ಪಾಪ ಹಂಗೆ ನನ್ನ ಹೋಗ್ಬೇಡ. ಏನ್ ಮಾಡಕತ್ತತಿ? ಮತ್ತೇನ್ ಮಾಡ್ತತಿ? ಉಂಡ್ಲಾ ತಿಂದ್ಲಾ ಗಟ್ಟಿ ಆದ್ಲಾ ಎರಡ್ಕೆ ಹಾಕೊಂಡ್ಲಾ ಪಡ್ಸಾಲಿ ಕಟ್ಟಿ ಹಿಡಿದು ಕುಂತ್ಲ ಮಾತಾಡ್ಕೊಂತ. ಒಂದ್ 4 ಮಂದಿ ಟೀಮ್ ಐತಲ್ಲ ಬಂದ್ಬಿಡ್ತಾವು ಮಾತಿಗೆ ಹಚ್ಕೊಂಡು ಮಾತ್ ಮನಾರ್ ಕೈ ಸುಮಾರು ಅಂತೇಳಿ ಮಾರುದ್ದ ಮಾತಾಡ್ಕೊಂತ ಅದೇನಂತಾರ ಮಾತ್ ಸಿಕ್ಬಿಟ್ರೆ ಹೊಲ ಸಿಕ್ಕಂಗ ನಮ್ಮ ಅತ್ತಿಗೆ ಮಾತಾಡ್ಕೊಂತ ಕುಂತ್ಲಿಗ. ನನ್ ಚಡ ಒಂದಿಟ್ಟು ಮಾತಾಡ್ತಾಳ, ನಿನ್ ಚಡ ಒಂದಿಟ್ಟು ಮಾತಾಡ್ತಾಳ, ಅಜ್ಜು ಬಜ್ಜಿದ್ ಒಂದಿಟ್ಟು ಮಾತಾಡ್ತಾಳ, ಮತ್ತೆ ಅವರ ಟಿವಿ ಅಂದು ಹೌದು ಇವುದು ತಕೊಂಡ್ ಮಾತಾಡ್ಕೊಂತ ಕುಂದಿರ್ತಾಳ. ಮಾಡಕ್ ಕೆಲಸ ಬಗ್ಸಿದ್ರೆ ಹಿಂಗ್ಯಾಕಾದಿತ್ತು ಏನ್ ಇರಂಗಿಲ್ಲಲ್ಲ ಅದಕ್ಕೆ ಹಂಗ್ ಕುಂದಿರ್ತಾಳ. ನೀನ ನಿಮ್ಮ ಅತ್ತಿಗೆ ಹೇಳು ಬಾ ಒಟ್ಟು ಬಾಂಡೆ ತಿಕ್ ಬಾ ಕಸ ಹೊಡಿ ಬಾ ಒಬ್ಬೇಕಿ ಯಾಕ ನನಗೆ ಮಾಡೋದಾಗದಲ್ಲ ಅಂತೇಳಿ ಕರಿ. ನೀನು ಏನ ಬಾಂಡೆ ಕುಕ್ಕ್ಯಾಡು ಅಂದ್ರೆ ಬರ್ತಾಳ ತಾನ ಎದ್ದು. ನೀ ಎಲ್ಲ ಮಾಡ್ಕೊಂತ ಕುಂತೆ ಅಂದ್ರೆ ಆಕೆ ಹಂಗ ಪಂಟ್ ಹೊಡ್ಕೊಂತ ಕುಂತ ಬಿಡ್ತಾಳ ಕಟ್ಟಿ ಹಿಡ್ದು. ಅಯ್ಯೋ ಆಕಿನ ಎದಕ್ಕರ ಕರೆದ್ರೆ 4 ತಾಸು ಮಾಡ್ತಾಳ ಬಿಡ. ಇವತ್ತಾಗ ಮಾಡಿ ಹೋಗಿ ಸುಖಾತಾಗ ನಳ್ಳತಾಳ ಅಂದಳತಿ ಕಾಲ ಹರಿತ ಕೈ ಹೇರಿತ ನಡ ಹಿತ್ತದ ಅಂತೇಳಿ ಅದ್ನೇವ್ ಕೇಳಕ್ ಹೋಗ್ಯಾನ. ಬಡ ಮಾಡಿ ಎಲ್ಲ ಕೂಡ ಗುಡಿಸಿಟ್ಟು ಸಣ್ಣಗ ಟಿವಿ ನೋಡ್ಕೊಂಡ್ ಕುಂದ್ರ ಸುಖ. ಆಕಿನ ಕರೀದೆ ಯಾತ್ಕೂ ಬೇಡ, ನೀ ಇಡು ಫೋನ್. ನನ್ನ ಕೆಲಸ ಮುಗಿದಿನ ನಾ ಫೋನ್ ಹಚ್ತೇನೆ. ಮತ್ತೆ ನಮ್ಮ ಅತ್ತಿ ನೋಡಿಲ್ಲ ಅಂದ್ರೆ ಅದಕ್ಕೂ ಹೊಯ್ಕೊಂತಾಳ. ನೋಡು ತಾಯಿ ಮಗಳು ಒಂದಿಟ್ಟು ಮಾತಾಡೋ ವಜ್ಜಾಗೈತವ ಇವತ್ತಾಗ. ತಾಯಿ ಮಗಳು ಮಾತಾಡ್ಬೇಕಂದ್ರೆ ಆ ಡುಮ್ಮ ಒಂದು ಪರ್ಮಿಷನ್ ಬೇಕನ್ನ. ಆದ್ರೂ ಏನಾನು ನಿಮ್ಮ ಅತ್ತಿಗೆ ನೀ ಸಲಿಗೆ ಬಾಳ್ ಕೊಟ್ಟಿ, ಅದಕ್ಕೆ ಸಲಿಗೆ ಕೊಟ್ಟು ನಾಯಿ ಮುಷ್ ನೋಡಿತ್ತು ಅನ್ನಂಗ ಹಂಗಾಗೈತ್ ನೋಡಿ ಬಾಳೆ. ಆಕಿನ ಅಟ್ಟು ಲೂಜ್ ಬಿಟ್ಕೋಬೇಡ, ಹಿಡ್ತಾಗ ಇಟ್ಕೋ. ಸೊಸಿ ಅನ್ನೋ ಗತ್ತು ಬಿಟ್ಕೊಡಕ್ ಹೋಗ್ಬೇಡ. ಎಲ್ಲ ಪೂರ ಮನಿ ಜವಾಬ್ದಾರಿ ಆಕಿ ತಲೆ ಮ್ಯಾಗ ಇಡಬೇಡ. ಸಂತಿಗಿಂತಿ ಮನಿದು ಪ್ರತಿಯೊಂದು ಹಂಗ ನೀನು ಕೇಳಾಕ್ ನಿಂದ್ರು. ಇದು ಯಾಕೆ ಹಂಗ ಇದು ಯಾಕೆ ಹಿಂಗ ತೊಂಬರಿ ನಾ ಮಾಡ್ತೇನೆ ಅಂತೇಳಿ ನಿಂದ್ರು. ಎಲ್ಲ ಆಡಳಿತ ಕೈಗೆ ತಗೋ. ಹ್ಞೂ ಯವ್ವ ಗಾದಿ ಮಾತ ಇಲ್ಲಂದೆ ಮನಿಗೆ ಹಿರೇ ಮನುಷ್ಯಳಾಗ್ಬೇಡ, ಮನಿಗೆ ಹಿತ್ಲು ಬಾಗ್ಲಾಗ್ಬೇಡ ಅಂತೇಳಿ. ಯವ್ವ ತಾಯಿ ಬೇಡ ನನಗೆ ಉಸಾಬ್ರಿ. ಏನು ಹಿರೇ ಮನುಷ್ಯರಾದ್ರೂ ಸುಖ ಅನುಭವಿಸಂಗಿಲ್ಲ, ಹಿತ್ಲು ಬಾಗ್ಲಾದ್ರೂ ಸುಖ ಸಿಗುದಿಲ್ಲ. ಏನು ಎಲ್ಲ ಅವರೇ ಮಾಡ್ಬೇಕಾಗತ್ತೆ ಕೆಲಸನ. ಈ ಉಳ್ಕಾದವ್ರು ಇರ್ತಾರಲ್ಲ ಹಿರೇ ಮನುಷ್ಯರ್ ಬಿಟ್ಟು ಅವ್ರು ಎಷ್ಟು ಆರಾಮ್ ಇರ್ತಾರ ನೋಡು. ಆರಾಮ್ ತಿಂತಾರ ಉಣ್ತಾರ ತನ್ನ ಪಾಡಿ ತಾಯಿ ಇರ್ತಾರ. ಈ ಜವಾಬ್ದಾರಿ ತಲೆ ಮ್ಯಾಗ ಇಟ್ಕೊಂಡಿರ್ತಾರಲ್ಲ ಮಾರು ಮಣ್ಣಲ್ಲಿ ಅವಕ್ಕೊಂದು ನೆಮ್ಮದಿ ಅನ್ನೋದು ಸಿಗೋದಿಲ್ಲ. ಅದು ಮುಗಿತ್ಲೆ ಇದು ಮುಗಿತ್ಲೆ ಅದು ತಂದಾಕು ಅದು ಮಾಡು ಇದು ಮಾಡು 108 ಹರಬು. ಇದು ಬೇಡ ನನಗೆ. ಆರಾಮಾಗಿ ಬಿಗ್ ಬಾಸ್ ನೋಡ್ತೀನಿ, ಊಟ ಮಾಡ್ತೀನಿ, ನಾನು ನಾಷ್ಟ ಮಾಡ್ತೀನಿ, ಕೆಲಸ ಮುಗಿತೈತಿ, ಜಳಕ ಮಾಡಿ ಚಂದಾಗಿ ಟೀಕಾಗಿ ಟಿವಿ ಮುಂದೆ ಕುಂದಿರ್ತೀನಿ. ಯವ್ವ ನಮ್ಮ ಅತ್ತಿಗೆ ಹೋಗಾಕತ್ಲ ಬರ್ತಂತ. ಪಾಪ ನನ್ನ ಮಗಳಿಗೆ ಒಟ್ಟು ಮಾತಾಡಕ್ ಬಿಡುವಳ ನೋಡಕ್ಕೆ ಮುದುಮೂಳಿ ಮಾಡ್ತಂತಡಿ. ನಾನ 4 ದಿನ ಹೋಗಿ ಬರ್ತೇನೆ ಮನೆಗೆ. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಅಲ್ರಿ.